ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನೋಡ್ತಾ ಇದ್ವಿ ದ್ವಿತೀಯ BA ಮತ್ತು BCom ಅವರ ಕನ್ನಡ ಭಾಷಿಕದಲ್ಲಿ ಬರುವಂತಹ ಬ್ಲಾಕ್ 1ರ ಘಟಕ 2ರಲ್ಲಿ ಬರುವಂತಹ ಮೊದಲನೆಯ ಪದ್ಯ ಅಥವಾ ಗದ್ಯ ರೂಪದ ಪದ್ಯ ಅಂತಲೇ ಹೇಳ್ಬೋದು. ಅಮೃತವತಿ ಪ್ರಸಂಗ ಅನ್ನುವಂತಹ ಒಂದು ಪಠ್ಯವನ್ನು ಕುರಿತು ನಾವೀಗಾಗಲೇ ಅದರ ಸಾರಾಂಶ ಮತ್ತು ವಿಶ್ಲೇಷಣೆಯನ್ನು ನೋಡಿದ್ವಿ. ಈಗ ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು ಹೇಗೆ ಬರಬಹುದು ಅಥವಾ ಯಾವ ರೀತಿಯ ಪ್ರಶ್ನೆಗಳನ್ನು ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ನೀವಿಲ್ಲಿ ಪಠ್ಯದ ಕೊನೆಯಲ್ಲಿ ನೋಡ್ಬೋದು, ಕಠಿಣ ಪದಗಳ ಅರ್ಥ ಅಂತ ಹೇಳಿ ಕೊಟ್ಟಿದ್ದಾರೆ ಪೇಜ್ ನಂಬರ್ 53ರಲ್ಲಿ. ಇದನ್ನು ನೀವು ಕಂಪಲ್ಸರಿಯಾಗಿ ನೋಡ್ಕೋಬೇಕಾಗತ್ತೆ. ಏನಕ್ಕೆ ಅಂತಂದರೆ ಇದರಿಂದನೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿ ನಿಮ್ಗೀಗಾಗಲೇ ಗೊತ್ತಿರುತ್ತೆ. ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ. ಗರಟಿಗ ಅಂದರೆ ಗಸ್ತು, ಬದಗಂ ಅಂದರೆ ಕ್ಷುದ್ರ ಸೇವಕ ಅಂದರೆ ಕೆಳವರ್ಗದ ಸೇವಕ ಅಂತ ಹೇಳಲಾಗುತ್ತೆ. ಕರುಮಾಡ ಅಂದರೆ ಉಪ್ಪರಿಗೆ ಮನೆ ಅಂದರೆ ಈಗ ಏನು ನಾವು ಡೂಪ್ಲೆಕ್ಸ್ ಮನೆ ಅಂತ ಹೇಳ್ತೀವಿ, ಅದನ್ನು ಆಗ ಉಪ್ಪರಿಗೆ ಮನೆ ಅಂತ ಹೇಳಿ ಕರೆಯಲಾಗ್ತಿತ್ತು. ಆಗಿನ ಕಾಲದ ಒಂದು ಮನೆಯ ಶೈಲಿ. ಪಸಾಯದಾನ ಅಂದರೆ ಮೆಚ್ಚುಗಾಣಿಕೆ. ತಾಮ್ರಚೂಡ ಈ ಒಂದು ಪದವನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ತಾಮ್ರಚೂಡ ಅಂದರೆ ಕೋಳಿ ಅಂತ ಹೇಳಿ. ಗರಗರಿ ಅಂದರೆ ಸೊಗಸು. ಮಲಯಜ ಅಂದರೆ ಶ್ರೀಗಂಧ, ಇದು ಒಂದು ಗೊತ್ತಿರಬೇಕಾಗತ್ತೆ. ಮಲಯಜ ಶ್ರೀಗಂಧ. ಕೇರೆ ಅಂದರೆ ಕೆರೆ ಹಾವು, ಇದು ಒಂದು ರೀತಿಯ ಅಥವಾ ಒಂದು ಜಾತಿಯ ಹಾವು ಅಂತ ಹೇಳಲಾಗತ್ತೆ. ಇದನ್ನು ಸಹ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಕೇರೆ ಅಂದರೆ ಜಗವೆಡಂಗ ಅಂದರೆ ಆನೆಯ ಸೊಬಗ. ಬಾಳ್ ಅಂದರೆ ಕತ್ತಿ. ಇದನ್ನು ತುಂಬ ಸತಿ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಬಾಳ್ ಕತ್ತಿ. ಹರಿ ಅಂದರೆ ಸಿಂಹ ಅಥವಾ ದೂತ ಅಂತ ಹೇಳಿ ಕರೆಯಲಾಗುತ್ತೆ. ಪೊಲ್ಲಮೆ ಅಂದರೆ ಕೆಟ್ಟದ್ದು. ಅಲಂಘನೀಯ ಅಂದರೆ ಮೀರಬಾರದು. ಪಿಟ್ಟು ಅಂದರೆ ಹಿಟ್ಟು. ಬೆಂತರ ಅಂದರೆ ಪಿಶಾಚಿ. ಇದನ್ನು ಸಹ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ. ಕುರ್ಕವಾಕು ಅಂದರೆ ಕೋಳಿ. ಕುರಂಗ ಅಂದರೆ ಜಿಂಕೆ. ಅಮರ್ ಅಂದರೆ ಸೇರಿ ಬರು. ಕುರಸಿ ಅಂದರೆ ಹರಿತ ಕತ್ತಿ. ಕಾದಲ ಅಂದರೆ ನಲ್ಲ. ಪ್ರಿಯತಮ, ಪ್ರಿಯಕರ ಏನಾದರೂ ಹೇಳ್ಬೋದು. ಜಾಯಿನ್ ಮೆಂಬರ್ಶಿಪ್ ಅನ್ನುವಂಥ ಒಂದು ಆಪ್ಷನ್ ಇದೆ. ಇಲ್ಲಿ ಡೈರೆಕ್ಟ್ ಲಿಂಕ್ ಕೂಡ ಇರುತ್ತೆ. ನೀವು ಇಲ್ಲಿ ಹೋಗ್ಬಿಟ್ಟು ನನ್ನ ವಿಡಿಯೋಗಳು ನಿಮಗೆ ಉಪಯುಕ್ತ ಅನಿಸಿದರೆ ಅಥವಾ ನನ್ನ ವಿಡಿಯೋಗಳು ನಿಮಗೆ ಯೂಸ್ ಆಗಿದರೆ ಅಥವಾ ಯಾರಿಗಾದರೂ ನೋಟ್ಸ್ ಬೇಕು ಅನ್ನುವಂಥವರು ಇದ್ದರೆ, ಫಸ್ಟ್ ಇಯರ್ BA BCom, ಸೆಕೆಂಡ್ ಇಯರ್ BA BCom ಅವ್ರುಗಳಿಗೆ ನಾನು ಯಾವೆಲ್ಲ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಅಂತಹ ವಿಡಿಯೋಗಳಿಗೆ ಮಾತ್ರ ನೋಟ್ಸನ್ನು ಸಹ ನೀಡಲಾಗುವುದು. ನೀವು ನೋಟ್ಸ್ ಬೇಕು ಅನ್ನುವಂಥವರು ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ, ಮೆಂಬರ್ಶಿಪ್ಗೆ ಜಾಯ್ನ್ ಆಗಿರುವಂತಹ ಸ್ಕ್ರೀನ್ಶಾಟನ್ನು ನನಗೆ ಈ ಕೆಳಗಿನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪ್ನ ಅಡ್ಮಿನ್ ಅಂದರೆ ನನಗೆ ಕಳಿಸಿದರೆ ನಿಮಗೆ ನೇರವಾಗಿ ನೋಟ್ಸ್ನ PDF ಅನ್ನು ಕಳುಹಿಸಲಾಗುವುದು. ಯೂಟ್ಯೂಬ್ನಲ್ಲಿ ನೇರವಾಗಿ PDF ಶೇರ್ ಮಾಡುವಂತಹ ಆಪ್ಷನ್ ಇಲ್ಲದಿರುವ ಕಾರಣ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಲಾಗುವುದು. ಇದೇ ಮುಂದುವರೆದು ನೀವು ಪೇಜ್ ನಂಬರ್ 55ಕ್ಕೆ ಬಂದರೆ ಅಭ್ಯಾಸ ಪ್ರಶ್ನೆಗಳು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಜನನ ಇತಿವೃತ್ತವನ್ನು ಕುರಿತು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇದರಲ್ಲಿ ಜನನ ಬಗ್ಗೆ ಬರೆಯೋದಕ್ಕೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ 5 ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇರಬಹುದು. ಅದು ಬಿಟ್ಟು 2ನೇ ಪ್ರಶ್ನೆ ಇದೆ ನೋಡಿ, ಯಶೋಧರ ಚರಿತೆಯಲ್ಲಿನ ಅಮೃತಮತಿಯ ಪ್ರಸಂಗದ ವಿಶೇಷತೆಯನ್ನು ನಿರೂಪಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದೇ ಪ್ರಶ್ನೆಯನ್ನು ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬದಲಾಗಿ ಹೀಗೂ ಕೇಳ್ಬೋದು. ಜನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಮತ್ತು ಲೇಖನದ ಸ್ವರೂಪ ಹಾಗೂ ಮಹತ್ವವನ್ನು ಕುರಿತು ಚರ್ಚಿಸಿ ಅಂತ ಹೇಳಿ ಕೇಳ್ಬೋದು. ಅಥವಾ ಅಮೃತಮತಿಯ ಪಾತ್ರದ ಮೂಲಕ ಜನ್ನನು ಚಿತ್ರಿಸಿರುವ ಮನೋವಿಕಾರಗಳನ್ನು ಚರ್ಚಿಸಿ ಅಥವಾ ನಿರೂಪಿಸಿ ಅಂತ ಸಹ ಕೇಳ್ಬೋದು. ಅಲ್ಲಿ ಪ್ರಶ್ನೆಯನ್ನು ಏನು ಕೇಳಿದ್ದಾರೆ ಅನ್ನೋದ್ರ ಮೇಲೆ ನಾವು ಉತ್ತರವನ್ನು ಫೋಕಸ್ ಮಾಡಬೇಕಾಗತ್ತೆ.
ಮೊದಲಿಗೆ ನಾವು ಯಾವುದೇ ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾದ್ರೂ ಕೂಡ ಆ ಒಂದು ಪ್ರಶ್ನೆಗೆ ಸ್ವಲ್ಪ ಮಟ್ಟಿಗೆ ಒಂದೆರಡು ಲೈನ್ಗಳಲ್ಲಿ ನಾವು ಪೀಠಿಕೆಯನ್ನು ಹಾಕಬೇಕಾಗತ್ತೆ. ಪೀಠಿಕೆ ಹೀಗಿರಲಿ: ಜನ್ನನ ಯಶೋಧರ ಚರಿತೆ ಕಾವ್ಯವು ಜೈನ ದರ್ಶನದ ಹಿನ್ನೆಲೆಯಲ್ಲಿ ಮನುಷ್ಯನ ಕಾಮ, ಕ್ರೋಧ ಮತ್ತು ಕರ್ಮಫಲಗಳ ವಿಶ್ಲೇಷಣೆ ಮಾಡುವ ಒಂದು ಅದ್ಭುತ ಕೃತಿ. ಇದರಲ್ಲಿ ಬರುವ ಅಮೃತಮತಿಯ ಪ್ರಸಂಗವು ಕೇವಲ ಒಂದು ಉಪಕಥೆಯಲ್ಲ, ಬದಲಾಗಿ ಇಡೀ ಕಾವ್ಯದ ತಿರುಳನ್ನು ಹಿಡಿದಿಡುವ ಕನ್ನಡಿಯಾಗಿದೆ. ಈ ಪ್ರಸಂಗದ ಪ್ರಮುಖ ವಿಶೇಷತೆಯೆಂದರೆ ಅದು ಮನುಷ್ಯನ ಮನಸ್ಸಿನ ವಿಚಿತ್ರ ನಡೆಗಳನ್ನು ಮತ್ತು ಇಂದ್ರಿಯಗಳ ಸೆಳೆತಕ್ಕೆ ಸಿಲುಕಿದಾಗ ಸಂಸ್ಕಾರವಂತರೂ ಸಹ ಹೇಗೆ ಪತನ ಹೊಂದುತ್ತಾರೆ ಎಂಬುದನ್ನು ಮನೋವೈಜ್ಞಾನಿಕವಾಗಿ ಚಿತ್ರಿಸಿರುವುದು. ಈ ಒಂದು ಪೀಠಿಕೆ ಏನಿದೆ, ಇಲ್ಲಿ ಪ್ರಶ್ನೆ ನಾನೇನು ಮೊದಲಿಗೆ ಹೇಳಿದ್ದಲ್ಲ 3 ರೀತಿ ಪ್ರಶ್ನೆಯನ್ನು ಕೇಳಬಹುದು ಅಂತ. ಆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೂ ಕೂಡ ಆ ಎಲ್ಲ ಅಂಶಗಳನ್ನು ಈ ಒಂದು ಪೀಠಿಕೆಯಲ್ಲಿ ಅಳವಡಿಸಲಾಗಿದೆ. ಹಾಗಾಗಿ ನಾವು ಈ ಥರ ಪ್ರಶ್ನೆ ಇದೆ, ಹೀಗೆ ಉತ್ತರ ಕೊಟ್ಟಿದ್ದೀರಾ, ಬರಿಬೋದಾ ಅಂತಂದರೆ ಖಂಡಿತ ಬರಿಬೋದು. ಇಲ್ಲಿ ಬದಲಾವಣೆ ಮಾಡುವಂಥ ಅವಶ್ಯಕತೆ ಏನಿರೋದಿಲ್ಲ. ಯಾಕಂತಂದರೆ ವಿಷಯ ಒಂದೇ, ಆದರೆ ಪ್ರಶ್ನೆಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಷ್ಟೆ. ಅಮೃತಮತಿ ಒಬ್ಬ ಅರಮನೆಯ ರಾಣಿ, ಸುಸಂಸ್ಕೃತ ಹಾಗೂ ಸುಂದರಪತಿ ಯಶೋಧರನ ಅರ್ಧಾಂಗಿ. ಇಂತಹ ಉನ್ನತ ಸ್ಥಾನದಲ್ಲಿದ್ದರೂ ಸಹ ಅವಳು ಅಷ್ಟಾವಂಕ ಎಂಬ ಕುರೂಪಿ ಮಾವುತನ ಹಾಡಿನ ಧ್ವನಿಗೆ ಮರುಳಾಗುವುದು ಲೌಕಿಕ ದೃಷ್ಟಿಗೆ ಆಶ್ಚರ್ಯವೆನಿಸಬಹುದು. ಆದರೆ ಜನ್ನನು ಇಲ್ಲಿ ಕಾಮವು ಕಣ್ಣಿಗಿಂತ ಹೆಚ್ಚಾಗಿ ಕಿವಿ ಮತ್ತು ಮನಸ್ಸಿನ ಮೂಲಕ ಆವರಿಸುತ್ತದೆ ಎಂಬ ಸತ್ಯವನ್ನು ಪ್ರತಿಪಾದಿಸಿದ್ದಾನೆ. ಸುಂದರಪತಿಯ ಅಪ್ಪುಗೆಗಿಂತ ಆ ಮಾವುತನ ಒರಟುತನ ಮತ್ತು ಅವನ ಗಾಯನ ಅವಳಿಗೆ ಶ್ರೇಷ್ಠವೆನಿಸುತ್ತದೆ. ಇದು ಮಾನವ ಸಹಜವಾದ ವೈವಿಧ್ಯದ ಹಂಬಲ ಮತ್ತು ವಿಕೃತ ಸೆಳೆತದ ಸಂಕೇತವಾಗಿದೆ. ಈ ಪ್ರಸಂಗದ ಮತ್ತೊಂದು ವಿಶೇಷತೆ ಎಂದರೆ ಸೌಂದರ್ಯ ಮತ್ತು ಅಸಹ್ಯಗಳ ನಡುವಿನ ತೀವ್ರ ಸಂಘರ್ಷ. 8 ಕಡೆ ವಕ್ರವಾಗಿರುವ ದೇಹ, ಕೀವು ತುಂಬಿದ ಗಾಯಗಳುಳ್ಳ ಅಷ್ಟಾವಂಕನ ಅಸಹ್ಯ ರೂಪವು ಅಮೃತಮತಿಯ ಕಣ್ಣಿಗೆ ಕಾಣಿಸುವುದಿಲ್ಲ. ಅವಳು ತನ್ನ ರಾಜವೈಭೋಗವನ್ನು ಮರೆತು ಅವನ ಕಾಲಡಿ ಬೀಳುತ್ತಾಳೆ. ಇದು ಮನುಷ್ಯನ ವಿವೇಚನ ಶಕ್ತಿ ಕುಂಠಿತವಾದಾಗ ಆಗುವ ಅಂಧಪತನಕ್ಕೆ ಸಾಕ್ಷಿ. ಜನ್ನನು ಅಮೃತಮತಿಯ ಪಾತ್ರದ ಮೂಲಕ ಸ್ತ್ರೀ ಅಥವಾ ಪುರುಷನ ಚಂಚಲ ಮನಸ್ಸು ಹೇಗೆ ತನ್ನ ಅಸ್ತಿತ್ವವನ್ನೇ ನಾಶಪಡಿಸಿಕೊಳ್ಳಬಲ್ಲದು ಎಂಬುದನ್ನು ತೀಕ್ಷ್ಣವಾಗಿ ಚಿತ್ರಿಸಿದ್ದಾನೆ. ಅಮೃತಮತಿಯ ಈ ನಡವಳಿಕೆಯು ಕೇವಲ ದೈಹಿಕ ದ್ರೋಹಕ್ಕೆ ಸೀಮಿತವಾಗಿರದೆ ಹಿಂಸೆ ಮತ್ತು ಕೊಲೆಗೂ ಹಾದಿ ಮಾಡಿಕೊಡುತ್ತದೆ. ತನ್ನ ರಹಸ್ಯವು ಪತಿ ಮತ್ತು ಅತ್ತೆಗೆ ತಿಳಿಯಿತು ಎಂದು ಅರಿತಾಗ ಅವಳು ಅಳುಕಿಲ್ಲದೆ ಅವರಿಗೆ ವಿಷವಿಕ್ಕಿ ಕೊಲ್ಲಲು ಮುಂದಾಗುತ್ತಾಳೆ. ಇದು ಕಾಮವು ಹೇಗೆ ಮನುಷ್ಯನನ್ನ ಕ್ರೂರಿಯನ್ನಾಗಿ ಮಾಡುತ್ತದೆ ಮತ್ತು ಒಂದು ತಪ್ಪು ಮತ್ತೊಂದು ಮಹಾಪಾಪಕ್ಕೆ ಹೇಗೆ ನಾಂದಿಯಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಜೈನ ಧರ್ಮದ ಭಾವಹಿಂಸೆ ಅಂದರೆ ಮನಸ್ಸಿನಲ್ಲಿ ಮಾಡುವಂತಹ ಹಿಂಸೆ ಎಷ್ಟು ಭೀಕರವಾದುದು ಎಂಬುದಕ್ಕೆ ಈ ಒಂದು ಪ್ರಸಂಗವೇ ಸಾಕ್ಷಿಯಾಗುತ್ತದೆ. ನೆಕ್ಸ್ಟ್, ಅಮೃತಮತಿಯು ಮಾವುತನ ಸೆಳೆತಕ್ಕೆ ಒಳಗಾಗಿ ಪತಿಗೆ ದ್ರೋಹ ಬಗೆಯುತ್ತಿರುವುದು ಯಶೋಧರನಿಗೆ ತಿಳಿಯುತ್ತದೆ. ಇದರಿಂದ ವಿಚಲಿತನಾದ ಯಶೋಧರನು ತನ್ನ ತಾಯಿಯಾದ ಚಂದ್ರಮತಿಯ ಬಳಿ ಹೋಗಿ ತನಗಾದ ದುಃಖವನ್ನು ಹಂಚಿಕೊಳ್ಳುತ್ತಾನೆ. ತಾಯಿ ಚಂದ್ರಮತಿಯು ತನ್ನ ಮಗನ ಕಷ್ಟ ನಿವಾರಣೆಯಾಗಲಿ ಎಂಬ ಉದ್ದೇಶದಿಂದ ದೇವಿಗೆ ಬಲಿ ನೀಡಬೇಕು ಎಂದು ಸಲಹೆ ನೀಡುತ್ತಾಳೆ. ಆದರೆ ಯಶೋಧರನು ಅಪ್ಪಟ ಅಹಿಂಸಾವಾದಿ. ಪ್ರಾಣಿ ಬಲಿಯನ್ನ ವಿರೋಧಿಸುವ ಅವನು ತಾಯಿಯ ಮಾತನ್ನ ಮೀರುವಂತಿಲ್ಲದಿದ್ದಾಗ ಒಂದು ಉಪಾಯ ಹೂಡುತ್ತಾನೆ. ಅದೇ ಹಿಟ್ಟಿನಿಂದ ಮಾಡಿದ ಕೋಳಿಯನ್ನ ಬಲಿ ಕೊಡುವುದು. ಹೊರನೋಟಕ್ಕೆ ಇದು ಅಹಿಂಸಾತ್ಮಕವಾಗಿ ಕಂಡರೂ ಸಹ ಅಂತರಂಗದ ಉದ್ದೇಶವು ಹಿಂಸೆಯಿಂದ ಕೂಡಿತ್ತು ಎಂಬುದು ಇಲ್ಲಿನ ಗಹನವಾದ ವಿಷಯವಾಗಿದೆ. ಬಲಿಯ ಸಂದರ್ಭದಲ್ಲಿ ಹಿಟ್ಟಿನ ಕೋಳಿಗೆ ಜೀವ ಬಂದಂತೆ ಕೊಕ್ಕೊಕ್ಕೋ ಎಂದು ಕೂಗುವುದು ಈ ಕಾವ್ಯದ ಮಹತ್ತರ ತಿರುವು. ಜನ್ನನು ಇಲ್ಲಿ ಪ್ರತಿಪಾದಿಸುವ ವಿಚಾರವೆಂದರೆ, ಮನಸ್ಸಿನಲ್ಲಿ ಹಿಂಸೆಯ ಯೋಚನೆ ಇದ್ದರೆ ಅದು ದೈಹಿಕವಾಗಿ ಮಾಡಿದ ಹಿಂಸೆಗೆ ಸಮಾನವಾದುದು. ಹಿಟ್ಟಿನ ಕೋಳಿಯನ್ನಾದರೂ ಸರಿ ಬಲಿ ಎಂಬ ಉದ್ದೇಶದಿಂದ ಕತ್ತರಿಸುವುದು ಆಧ್ಯಾತ್ಮಿಕವಾಗಿ ಮಹಾಪಾಪ.
ಈ ಒಂದು ಕೃತ್ಯದಿಂದಲೇ ಯಶೋಧರ ಮತ್ತು ಅವನ ತಾಯಿ ಚಂದ್ರಮತಿ ಅನೇಕ ಜನ್ಮಗಳಲ್ಲಿ ಹಂದಿ ಕೋಳಿ ಕುರಿಗಳಾಗಿ ಹುಟ್ಟಿ ದಾರುಣ ಹಿಂಸೆಯನ್ನ ಅನುಭವಿಸಬೇಕಾಗುತ್ತದೆ. ಅಮೃತಮತಿಯ ಕಾಮವು ಹೇಗೆ ಇಡೀ ಕುಟುಂಬವನ್ನ ಈ ಹಿಂಸೆಯ ಸುಳಿಗೆ ತಳ್ಳಿತು ಎಂಬುದು ಇಲ್ಲಿನ ದುರಂತ. ಹೀಗಾಗಿ ಅಮೃತಮತಿಯ ಪ್ರಸಂಗವು ಕೇವಲ ವ್ಯಕ್ತಿಗತ ನೈತಿಕತೆಯ ಪ್ರಶ್ನೆಯಲ್ಲ, ಇದು ಭಾವಹಿಂಸೆಯ ಭೀಕರತೆಯನ್ನ ಸಾರುವ ಪ್ರಸಂಗ. ನಿಜವಾದ ಅಹಿಂಸೆ ಎಂದರೆ ಕೇವಲ ಪ್ರಾಣಿಗಳನ್ನು ಕೊಲ್ಲದಿರುವುದಷ್ಟೇ ಅಲ್ಲ, ಮನಸ್ಸಿನಲ್ಲಿಯೂ ಸಹ ಹಿಂಸೆಯ ಅಥವಾ ಹಗೆತನದ ಯೋಚನೆಯನ್ನ ಮಾಡದಿರುವುದು. ಅಮೃತಮತಿಯ ಕಾಮವು ಹಿಂಸೆಗೆ ಕಾರಣವಾದರೆ ಯಶೋಧರನ ಅರ್ಧ ಮನಸ್ಸಿನ ಅಹಿಂಸೆ ಅಥವಾ ಹಿಟ್ಟಿನ ಕೋಳಿ ಬಲಿ ಅವನನ್ನು ಸಂಸಾರ ಚಕ್ರದಲ್ಲಿ ಸಿಲುಕಿಸುತ್ತದೆ. ಈ ಮೂಲಕ ಜನನು ಅಹಿಂಸಾ ತತ್ವದ ಶಕ್ತಿಯನ್ನು ಮತ್ತು ಅದರ ಸೂಕ್ಷ್ಮತೆಯನ್ನು ಅತ್ಯಂತ ಕಲಾತ್ಮಕವಾಗಿ ವಿವರಿಸಿದ್ದಾನೆ. ಕೊನೆಯದಾಗಿ ಅಂದರೆ ನಾವಿಲ್ಲಿ ಕನ್ಕ್ಲೂಷನ್ನ ಬರೆಯೋಷ್ಟೊತ್ತಿಗೆ, ಅಮೃತಮತಿಯ ಪ್ರಸಂಗವು ನಮಗೆ ಕರ್ಮ ಸಿದ್ಧಾಂತದ ಅರಿವು ಮೂಡಿಸುತ್ತದೆ. ಅಮೃತಮತಿ ಮತ್ತು ಯಶೋಧರರು ಮುಂದಿನ ಜನ್ಮಗಳಲ್ಲಿ ಅನುಭವಿಸುವಂತಹ ಕಷ್ಟಗಳಿಗೆ ಈ ಪ್ರಸಂಗವೇ ಮೂಲ ಪ್ರೇರಣೆ. ಜನನ ಕಾವ್ಯ ಕೌಶಲವು ಇಲ್ಲಿ ಎದ್ದು ಕಾಣುತ್ತದೆ. ಅವನು ಅಮೃತಮತಿಯನ್ನು ಕೇವಲ ವಿಲನ್ ಆಗಿ ನೋಡದೆ ಆಕೆಯ ಅಂತರಂಗದ ತಳಮಳಗಳನ್ನು ಕಾವ್ಯಾತ್ಮಕವಾಗಿ ಕಟ್ಟಿಕೊಟ್ಟಿದ್ದಾನೆ. ಆಕೆಯ ದುರಂತವು ಓದುಗರಲ್ಲಿ ಜಿಗುಪ್ಸೆಗಿಂತ ಹೆಚ್ಚಾಗಿ ಮಾನವನ ಬೌದ್ಧಿಕ ದೌರ್ಬಲ್ಯಗಳ ಬಗ್ಗೆ ಚಿಂತಿಸುವಂತೆ ಮಾಡುತ್ತದೆ. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಅಮೃತಮತಿಯ ಪ್ರಸಂಗವು ಮಾನವ ಮನಸ್ಸಿನ ನಿಗೂಢತೆಗಳನ್ನು ಬಿಚ್ಚಿಡುವ ಅತ್ಯಂತ ವಿಶಿಷ್ಟ ಅಧ್ಯಾಯವಾಗಿ ಉಳಿದಿದೆ. ಇದಿಷ್ಟು ಈ ಒಂದು ಪಠ್ಯದಲ್ಲಿ ಅಥವಾ ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತೆ ಕೇಳುವಂತಹ ಪ್ರಶ್ನೆಗೆ ಉತ್ತರ. ಇಲ್ಲಿ ಇನ್ನು ನೆಕ್ಸ್ಟ್ ನೀವು ನೋಡ್ಬೋದು, ಸಂದರ್ಭ ಸ್ವಾರಸ್ಯವನ್ನ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಎರಡೂ ರೀತಿಯ ಪ್ರಶ್ನೆಯನ್ನ ಸಹ ಕೇಳ್ಬೋದು ಸಂದರ್ಭಕ್ಕೆ. ಇಲ್ಲಿ ಒಂದು ಸಾಲನ್ನ ಕೊಟ್ಟು ಅದಕ್ಕೆ ಸಂದರ್ಭ ಸ್ವಾರಸ್ಯ ಬರೆಯೋದಕ್ಕೆ ಕೇಳ್ಬೋದು, ಅಥವಾ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಭಾವಾರ್ಥ ಸಮೇತ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಅಂತ ಹೇಳಿ ಸಹ ಕೇಳಬಹುದಾಗಿರುತ್ತೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಇಲ್ಲಿ ಒಂದೇ ಸಾಲನ್ನು ಕೊಟ್ಟಿದ್ರೂ ಸಹ ಆ ಒಂದು ಸಾಲಿಗೆ ಸಂಬಂಧಪಟ್ಟಂಥ ಒಂದು ಪ್ಯಾರಾಗ್ರಾಫನ್ನು ಕಂಪ್ಲೀಟ್ ಆಗಿ ತಗೊಂಡಿದ್ದೀನಿ. ಅದಕ್ಕೆ ಉತ್ತರವನ್ನು ಕೊಡುವಂತಹ ಒಂದು ಪ್ರಯತ್ನ. ಇಲ್ಲಿ ಒನ್ ಲೈನ್ ಕೇಳಿದ್ರೂ ಕೂಡ ನೀವು ಒಂದು ಲೈನಿಗೆ 5 ಮಾರ್ಕ್ಸಿಗೆ ಆನ್ಸರ್ ಮಾಡಬೇಕಾಗತ್ತೆ, ಅಥವಾ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಅದರ ಭಾವಾರ್ಥ ಸಹಿತ ವಿವರಣೆಯನ್ನು ಅಂದರೆ ಸಂದರ್ಭವನ್ನು ವಿವರಿಸೋದಕ್ಕೆ ಕೇಳಿದರೆ ಅದನ್ನು ಕೂಡ ಬರೀಬೇಕಾಗತ್ತೆ. ಇಲ್ಲಿ ಒಂದು ಲೈನ್ ಕೊಟ್ಟರೆ ಭಾವಾರ್ಥ ಏನು ಬರೆಯೋದು ಬೇಡ, ಅದಕ್ಕೆ ಸಂದರ್ಭ ಯಾವ ಸಂದರ್ಭದಲ್ಲಿ ಈ ಒಂದು ಸಾಲನ್ನು ಹೇಳಲಾಯಿತು ಅಂತ ಹೇಳಿದರೆ ಸಾಕು. ಅದೇ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟರೆ ಅದರ ಭಾವಾರ್ಥವನ್ನು ಸಹ ಬರಿಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಭಾವಾರ್ಥ ಸಹಿತ ಸಂದರ್ಭ ಸ್ವಾರಸ್ಯವನ್ನು ಕೊಟ್ಟಿದ್ದೀನಿ. ಇಲ್ಲಿ ಮೊದಲ ಪ್ಯಾರಾಗ್ರಾಫನ್ನು ನೀವು ನೋಡಿದ್ರೆ, ಬೆಂದ ಬಿದಿಗೆ ಕಣ್ಣಿಲ್ಲಕ್ಕಂ ಅಂತ ಹೇಳಿ ಒಂದು ಸಾಲನ್ನು ಕೊಟ್ಟಿದ್ದಾರೆ. ಆ ಒಂದು ಸಾಲು ಪೇಜ್ ನಂಬರ್ 44ರಲ್ಲಿ ಒಂದು ಮೊದಲ ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಆ ಒಂದು ಪ್ಯಾರಾಗ್ರಾಫಿನ ಕೊನೆಯ ಸಾಲು ಅದು. ಆದರೆ ನಾನಿಲ್ಲಿ ಆ ಪ್ಯಾರಾಗ್ರಾಫ್ನ ಕಂಪ್ಲೀಟ್ ಆಗಿ ತಗೊಂಡಿದ್ದೀನಿ. ಪ್ಯಾರಾಗ್ರಾಫ್ ಹೀಗಿದೆ: ಅಮೃತಮತಿಯತ್ತ ರೂಪಾಧಮನ್ ಅಷ್ಟಾವಂಕನೆತ್ತ ಚಿತ್ರಮ ಪಾತ್ರೆ ರಮತೆ ನಾರಿ ಎಂಬುದು ಗಮನಿಸಿದುದು ಬೆಂದ ಬಿದಿಗೆ ಕಣ್ಣಿಲ್ಲಕ್ಕೂ. ಈ ಒಂದು ಪ್ಯಾರಾಗ್ರಾಫನ್ನು ಕುರಿತು ನಾವು ಸಂದರ್ಭವನ್ನು ಬರೆಯೋದಾದರೆ ಎಲ್ಲ ಒಂದು ಸಂದರ್ಭಕ್ಕೂ ನಾವು ಈ ಒಂದು ಮೊದಲ ಸಾಲನ್ನು ಸೇರಿಸಲೇಬೇಕಾಗತ್ತೆ. ಈ ಸಾಲುಗಳನ್ನು, ಈ ಮೇಲಿನ ಸಾಲುಗಳನ್ನು ಮಹಾಕವಿ ಜನ್ನನು ರಚಿಸಿದಂತಹ ಯಶೋಧರ ಚರಿತೆ ಅಥವಾ ಅಮೃತಮತಿ ಪ್ರಸಂಗ ಎಂಬ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇದಿಷ್ಟನ್ನು ಬರೀಬೇಕಾಗತ್ತೆ. ನೆಕ್ಸ್ಟು ನಾವು ಇದಕ್ಕೆ ಸಂದರ್ಭವನ್ನು ಬರೆಯೋದಾದರೆ, ಒಂದು ರಾತ್ರಿ ಅಮೃತಮತಿಯು ಅರಮನೆಯಲ್ಲಿ ಮಲಗಿದ್ದಾಗ ಎಲ್ಲಿಂದಲೂ ಕೇಳಿ ಬಂದಂತಹ ಮಾವುತನ ಅಥವಾ ಅಷ್ಟಾವಂಕನ ಸುಮಧುರ ಗಾಯನಕ್ಕೆ ಮಾರು ಹೋಗುತ್ತಾಳೆ. ಆ ಒಂದು ಧ್ವನಿಯ ಮೋಹಕ್ಕೆ ಒಳಗಾದ ಅವಳು ಆ ಹಾಡನ್ನು ಹಾಡುತ್ತಿರುವವರು ಯಾರೆಂದು ತಿಳಿದುಕೊಳ್ಳಲು ತನ್ನ ನಂಬಿಕಸ್ಥ ಸೇವಕಿ ಅಥವಾ ದಾದಿಯನ್ನು ಕಳುಹಿಸುತ್ತಾಳೆ. ಸೇವಕಿ ಹೋಗಿ ನೋಡಿ ಬಂದು
ಹಾಡುತ್ತಿರುವವನು ಅತಿ ಕುರೂಪಿಯಾದಂತಹ ಅಷ್ಟಾವಂಕ ಎಂಬ ಮಾವುತ ಎಂದು ತಿಳಿಸುತ್ತಾಳೆ. ಆದರೂ ಸಹ ಅಮೃತಮತಿಯು ಅವನನ್ನು ಭೇಟಿಯಾಗಲೇಬೇಕೆಂದು ಹಠ ಹಿಡಿದಾಗ ಸೇವಕಿಯು ಅಚ್ಚರಿ ಮತ್ತು ವಿಷಾದದಿಂದ ಈ ಒಂದು ಮಾತುಗಳನ್ನು ಅಥವಾ ಈ ಮೇಲಿನ ಸಾಲುಗಳನ್ನು ಹೇಳುತ್ತಾಳೆ. ಅಮೃತಮತಿಯತ್ತ ಅಂದರೆ ನಮ್ಮ ಮಹಾರಾಣಿ ಅಮೃತಮತಿಯಲ್ಲಿ, ಯಾಕೆಂದರೆ ಅವಳು ಅತಿ ಸುಂದರಿಯಾಗಿದ್ಲು. ಹಾಗಾಗಿ ಇಷ್ಟು ಸೌಂದರ್ಯವನ್ನು ಹೊಂದಿರುವಂತಹ ಆ ಮಹಾರಾಣಿ ಅಮೃತಮತಿಯಲ್ಲಿ ಮನ್ಮಥನಂತಿರುವ ರೂಪವಂತ ಯಶೋಧರ ಮಹಾರಾಜ ಇಲ್ಲಿ ಅಸಹ್ಯವಾದ ರೂಪವುಳ್ಳ ಅಷ್ಟಾವಂಕನಲ್ಲಿ. ಇಲ್ಲಿ ಈ ಒಂದು ಸಾಲುಗಳನ್ನು ಸೇವಕಿಯಾದವಳು ಹೇಳ್ತಾ ಇರುವಂತಹದ್ದು ಮಹಾರಾಣಿಯ ಸೌಂದರ್ಯ ಮತ್ತು ಅಷ್ಟಾವಂಕನ ಸೌಂದರ್ಯ ಎರಡನ್ನ ಕೂಡ ಇಲ್ಲಿ ಹೋಲಿಕೆ ಮಾಡ್ತಾ ಇರುವಂತಹದ್ದನ್ನು ನಾವಿಲ್ಲಿ ಕಾಣಬಹುದು. ನಮ್ಮ ಮಹಾರಾಣಿ ಅಮೃತಮತಿಯು ಎಲ್ಲಿ ಅಂದರೆ ಅಮೃತಮತಿಯತ್ತ ರೂಪಾಧಮನ್, ಅವಳ ಸೌಂದರ್ಯ ಎಷ್ಟೊಂದು ಚೆನ್ನಾಗಿದೆ. ಅಷ್ಟಾವಂಕನೆತ್ತ ಅಂದರೆ ಆ ಅಷ್ಟಾವಂಕ ಅಥವಾ ಕುರೂಪಿಯಾಗಿರುವಂತಹ ಅಷ್ಟಾವಂಕನಲ್ಲಿ ಚಿತ್ರಮ ಪಾತ್ರೆ ರಮತೆ ನಾರಿ ಅಂದರೆ ಹೆಣ್ಣಿನ ಮನಸ್ಸು ಅಥವಾ ನಮ್ಮ ಮಹಾರಾಣಿಯ ಮನಸ್ಸು ಸೋತಿತೆ ಅಥವಾ ಆ ಒಂದು ಕುರೂಪಿಗೆ ಅಮೃತಮತಿಯಾದವಳು ಆ ಕುರೂಪಿಯಲ್ಲಿ ತನ್ನ ಸುಖವನ್ನು ಕಾಣಲು ಬಯಸ್ತಾ ಇದ್ದಾಳೆ ಅನ್ನುವಂಥ ಒಂದು ಅರ್ಥವನ್ನು ಕೊಡುವಂಥದ್ದು. ಚಿತ್ರಮ ಪಾತ್ರೆ ರಮತೆ ನಾರಿ ಅಂದರೆ ಹೆಣ್ಣಿನ ಮನಸ್ಸು ವಿಚಿತ್ರವಾದ ಪಾತ್ರಗಳಲ್ಲಿ ಸುಖವನ್ನು ಕಾಣುತ್ತದೆ ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತೆ ಎಂಬ ಮಾತು ಇಲ್ಲಿ ನಿಜವಾಯಿತು. ಬೆಂದ ವಿಧಿಗೆ ಕಣ್ಣಿಲ್ಲವಕ್ಕು ಅಂದರೆ ಸುಂದರವಾದಂತಹ ಅಮೃತಮತಿ ಮತ್ತು ಕುರೂಪಿಯಾಗಿರುವಂತಹ ಅಷ್ಟಾವಂಕ ಈ ಎರಡೂ ಜೋಡಿಗಳನ್ನು ಮಾಡಿರುವಂತಹ ಆ ವಿಧಿಗೂ ಕೂಡ ಕಣ್ಣಿಲ್ಲವೇ ಅನ್ನುವ ರೀತಿಯಲ್ಲಿ ಸೇವಕಿ ಇಲ್ಲಿ ಮರುಗ್ತಾ ಇರೋದನ್ನು ಕಾಣಬಹುದಾಗಿರುತ್ತೆ. ಇದು ಈ ಒಂದು ಪ್ಯಾರಾಗ್ರಾಫ್ನ ಅರ್ಥ ಆಗಿರುತ್ತೆ. ಅರಮನೆಯ ಸಕಲ ಸೌಂದರ್ಯ ಮತ್ತು ಸುಂದರ ಪತಿಯನ್ನ ಹೊಂದಿರುವಂತಹ ಒಬ್ಬ ರಾಣಿ ಒಬ್ಬ ಕುರೂಪಿ ಮಾವುತನ ಹಾಡಿಗೆ ಮರುಳಾಗುವುದು ಅಲೌಕಿಕ ದೃಷ್ಟಿಯಲ್ಲಿ ಅಸಹ್ಯ. ಇದನ್ನು ಸೇವಕಿಯು ಅತ್ಯಂತ ಮಾರ್ಮಿಕವಾಗಿ ಎತ್ತಿ ತೋರಿಸಿರುವುದನ್ನು ನಾವಿಲ್ಲಿ ನೋಡಬಹುದು. ಮನುಷ್ಯನ ಹಣೆ ಬರಹ ಅಥವಾ ವಿಧಿ ಕೆಟ್ಟಾಗ ಕಣ್ಣಿಗೆ ಕಾಣುವ ಸೌಂದರ್ಯಕ್ಕಿಂತ ಕಣ್ಣಿಗೆ ಕಾಣದ ಯಾವುದೋ ಒಂದು ಇಂದ್ರಿಯದ ಸೆಳೆತ, ಇಲ್ಲಿ ಇಂದ್ರಿಯದ ಸೆಳೆತ ಅಂದರೆ ಮಾವುತನ ಧ್ವನಿಗೆ ಇಲ್ಲಿ ಮೋಹಿತಳಾಗಿದ್ಲಲ್ವ, ಇಂದ್ರಿಯದ ಸೆಳೆತ ಅಂತ ಹೇಳ್ಬಹುದಾಗಿರುತ್ತೆ. ಯಾವುದೋ ಒಂದು ಇಂದ್ರಿಯದ ಸೆಳೆತ ಮನುಷ್ಯನನ್ನ ದಾರಿ ತಪ್ಪಿಸುತ್ತದೆ ಎಂಬ ಸತ್ಯವನ್ನ ಇಲ್ಲಿ ಕಾಣಬಹುದಾಗಿರುತ್ತೆ. ಕಾಮವು ಕೇವಲ ರೂಪವನ್ನು ನೋಡುವುದಿಲ್ಲ, ಅದು ವಿಚಿತ್ರವಾದುದನ್ನು ಬಯಸುತ್ತದೆ ಎಂಬ ಸಮಾಜೋ ಮನೋವೈಜ್ಞಾನಿಕ ಅಂಶವನ್ನು ಬೆಂದ ವಿಧಿಗೆ ಕಣ್ಣಿಲ್ಲಕ್ಕುಂ ಎಂಬ ಜನಪ್ರಿಯ ಗಾದೆಯಂತಹ ಸಾಲಿನ ಮೂಲಕ ಕವಿ ಮನದಟ್ಟು ಮಾಡಿಕೊಟ್ಟಿದ್ದಾನೆ. ಇದಿಷ್ಟು ಈ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ ಸಂದರ್ಭ ಮತ್ತು ಭಾವಾರ್ಥ ಆಗಿರುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಸಾಲನ್ನು ಕೇಳಿದರೆ, ಎರಡನೇದು ಒಲವಾದೊಡೆ ರೂಪಿನ ಕೋಟಲೆ ಏವುದು ಅಂತ ಹೇಳಿ ಒಂದು ಪ್ಯಾರಾಗ್ರಾಫನ್ನು ಕೇಳಿದ್ದಾರೆ. ಇದು ನಿಮಗೆ ಪೇಜ್ ನಂಬರ್ 45ರಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ಆಗಿರುತ್ತೆ. ಒಲವಾದಡೆ ರೂಪಿನ ಕೋಟಲೆ ಏವುದು ಕಾರ್ಯಂ ಆಗ ಕಾಣದಿಂದಂ ಫಲಮೇನು ಇಂದೆನಗೆ ಆತನೇ ಕುಲದೈವಂ ಕಾಮದೇವನು ಇಂದ್ರಂ ಚಂದ್ರಂ. ಈ ಒಂದು ಪ್ಯಾರಾಗ್ರಾಫನ್ನು ಕುರಿತು ಹೇಳೋದಾದರೆ ಇದನ್ನು ಫಸ್ಟ್ ಲೈನಲ್ಲಿ ನಾವು ಸೇರಿಸಲೇಬೇಕು. ಮೇಲಿನ ಪದ್ಯಭಾಗವು ಜನ್ನಕವಿಯ ಯಶೋಧರ ಚರಿತೆ ಎಂಬ ಪ್ರಸಿದ್ಧ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳಿ. ನೆಕ್ಸ್ಟು ಯಾವ ಸಂದರ್ಭದಲ್ಲಿ ಈ ಸಾಲುಗಳನ್ನು ಹೇಳಲಾಯಿತು ಅಂದರೆ, ರಾಜಕುಮಾರಿಯಾದಂತಹ ಅಮೃತಮತಿಯು ಅಷ್ಟಾವಂಕನ ಹಾಡನ್ನು ಕೇಳಿ ಅವನ ಮೇಲೆ ಮೋಹಗೊಂಡಿರುತ್ತಾಳೆ. ಅಂತಹ ಸಂದರ್ಭದಲ್ಲಿ ಅಷ್ಟಾವಂಕನು ನೋಡಲು ವಿಕಾರಿಯಾಗಿದ್ದರೂ ಸಹ ಅವನ ಗಾಯನಕ್ಕೆ ಮಾರು ಹೋದಂತಹ ಅವಳು ತನ್ನ ಸಖಿಯ ಬಳಿ ಅಂದರೆ ಸೇವಕಿಯ ಬಳಿ ತನ್ನ ಮನದ ಇಂಗಿತವನ್ನು ಹೇಳಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳುತ್ತಾಳೆ.
ಇದರ ಭಾವಾರ್ಥವನ್ನು ನೋಡೋದಾದರೆ, ಒಲವಾದುಡೆ ರೂಪಿನ ಕೋಟಲೆಯುವುದು ಅಂದರೆ ಮನಸ್ಸು ಒಲಿದ ಮೇಲೆ ರೂಪಿನ ಕೋಟಲೆ ಏತಕ್ಕೆ, ರೂಪಿಗೆ ಅಂದರೆ ರೂಪಕ್ಕೆ ತೊಂದರೆ ಏನು. ಈಗ ಮನಸ್ಸಿಗೆ ಇಷ್ಟ ಆಗಿದೆ ಅಂತಂದಮೇಲೆ ಅದನ್ನು ನಾವು ಅನುಭವಿಸ್ಬೇಕಾಗತ್ತೆ. ಅದನ್ನು ಬಿಟ್ಬಿಟ್ಟು ನಾವು ರೂಪದ ಬಗ್ಗೆ, ಸೌಂದರ್ಯದ ಬಗ್ಗೆ ಏಕೆ ಯೋಚನೆಯನ್ನು ಮಾಡಬೇಕು. ಆವುದು ಕಾರ್ಯಂ ಹಾಗೆ ಕಾರಣದಿಂದಂ ಫಲಮೇನು ಅಂದರೆ ಕೆಲಸ ಆಗಬೇಕಾದ್ರೆ ರೂಪಕ್ಕಿಂತ ಕೆಲಸ ಆಗುವಂತಹ ಕಾರಣವೇ ಮುಖ್ಯವಾಗತ್ತೆ. ಅವನ ರೂಪದಿಂದ ನನಗಾಗಬೇಕಾದ ಫಲವೇನಿದೆ, ಅವನ ರೂಪ ಕಟ್ಕೊಂಡು ನನಗೇನಾಗಬೇಕಾಗಿದೆ, ನನಗೆ ಅವನಿಂದ ದೈಹಿಕ ಸುಖ ಬೇಕು, ಅದನ್ನು ಅವನು ಕೊಟ್ಟರೆ ಸಾಕು ಅನ್ನೋದು ಅವಳ ಒಂದು ಅನಿಸಿಕೆ ಅಥವಾ ಆಶಯ ಆಗಿರತ್ತೆ. ಇಂದೆನಗೆ ಆತನೇ ಕುಲದೈವಂ ಕಾಮದೇವನು ಇಂದ್ರಂ ಚಂದ್ರಂ ಅಂದರೆ ನನಗೆ ಈಗ ಅವನೇ ಕುಲದೈವ ಅಂದರೆ ಇಲ್ಲಿ ಗಂಡನನ್ನೇ ದೇವರು ಅಂತ ಹೇಳಿ ಏನು ಕರೀತಾರೆ, ಹಾಗೆ ಇಲ್ಲಿ ಅಷ್ಟಾವಂಕನನ್ನು ಅವಳು ದೇವರು ಅಂತ ಹೇಳಿ ಸ್ವೀಕರಿಸಿದಾಳೆ. ಹಾಗಾಗಿ ಇಂದೆನಗೆ ಆತನೇ ಕುಲದೈವಂ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾಳೆ. ಕಾಮದೇವ ಅಂತಂದರೆ ಮನ್ಮಥನನ್ನು ಕಾಮದೇವ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಾಗಿ ಅವನೇ ನನಗೆ ಮನ್ಮಥ, ಅವನೇ ಇಂದ್ರ, ಅವನೇ ಚಂದ್ರ ಅಂತ ಹೇಳಿ ಅಮೃತಮತಿ ಅವನನ್ನು ಹೊಗಳುವಂತಹದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅಷ್ಟಾವಂಕನಲ್ಲೂ ಸಹ ಈಕೆ ಸೌಂದರ್ಯವನ್ನು ಕಂಡದ್ದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಸಂದರ್ಭದ ಸ್ವಾರಸ್ಯವನ್ನು ನೋಡೋದಾದರೆ, ಇಲ್ಲಿ ಕವಿ ಜನ್ನನು ಮನದೊಲವಿನ ಅಂಧತ್ವ ಅಂದರೆ ಮನಸ್ಸಿನ ಅಂಧತ್ವವನ್ನು ಮತ್ತು ಗುಣಕ್ಕೆ ಮಾರು ಹೋಗುವುದನ್ನು ಅದ್ಭುತವಾಗಿ ಚಿತ್ರಿಸಿದ್ದಾನೆ. ಬಾಹ್ಯ ರೂಪಕ್ಕಿಂತ ಮನಸ್ಸಿನ ಒಲವು ಮುಖ್ಯ ಎಂಬುದು ಇಲ್ಲಿನ ಮುಖ್ಯ ಅಂಶ ಆಗಿರುತ್ತೆ. ಇಲ್ಲಿ ಬಾಹ್ಯ ರೂಪ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಮುಖ್ಯ ಅಲ್ಲ, ಬದಲಾಗಿ ಮನಸ್ಸಿಗೆ ಇಷ್ಟ ಆದರೆ ಸಾಕು, ಅಥವಾ ಮನಸ್ಸು ಒಪ್ಪಿದರೆ ಅವರು ಹೇಗಾದರೂ ಇರಲಿ, ಅವರ ಸೌಂದರ್ಯ ನಮಗೆ ಅವಶ್ಯಕತೆ ಅಲ್ಲ ಅನ್ನುವುದು ಈ ಒಂದು ಮೊದಲ ಸಾಲಿನ ಮುಖ್ಯ ಅಂಶ ಆಗಿರುತ್ತೆ. ಅಮೃತಮತಿಯು ಅಷ್ಟಾವಂಕನ ಕುರೂಪವನ್ನು ನಿರ್ಲಕ್ಷಿಸಿ ಅವನ ಕಲೆಯ ಮೇಲೆ ಇಟ್ಟಿರುವಂತಹ ಅತಿಯಾದ ವ್ಯಾಮೋಹವನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಇಲ್ಲಿ ಅಷ್ಟಾವಂಕನ ರೂಪ ಅಥವಾ ಸೌಂದರ್ಯ ಆಕೆಗೆ ಇಲ್ಲಿ ಮುಖ್ಯ ಆಗೋದಿಲ್ಲ, ಬದಲಾಗಿ ಅವನ ಧ್ವನಿಯಲ್ಲಿರುವಂತಹ ಒಂದು ಮೋಹಕತೆಯನ್ನು ಆಕೆ ಇಲ್ಲಿ ಅತಿಯಾಗಿ ಹಚ್ಕೊಂಡಿದ್ದಾಳೆ ಅಥವಾ ಅತಿಯಾಗಿ ಬಯಸಿದ್ದಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಕಲೆಯ ಮೇಲೆ ಇಟ್ಟಿರುವಂತಹ ಅತಿಯಾದ ವ್ಯಾಮೋಹವು ಇಲ್ಲಿ ವ್ಯಕ್ತವಾಗಿದೆ. ಕಾರ್ಯಂ ಹಾಗೆ ಕಾರಣದಿಂದಂ ಫಲಮೇನು ಅಂದರೆ ನನಗೆ ಕೆಲಸ ಆದರೆ ಸಾಕು, ಅದಕ್ಕೆ ಕಾರಣ ಆಗಲಿ ಸೌಂದರ್ಯ ಆಗಲಿ ಅದನ್ನು ಕಟ್ಕೊಂಡು ನನಗೇನೂ ಆಗಬೇಕಾಗಿಲ್ಲ ಅನ್ನುವಂತಹ ಮಾತು ಲೋಕಾರೂಢಿಯ ತರ್ಕದಂತೆ ಕಂಡರೂ ಸಹ ಇಲ್ಲಿ ಅದು ಅವಳ ಅಕ್ರಮ ಪ್ರೇಮದ ತೀವ್ರತೆಯನ್ನು ಎತ್ತಿ ತೋರಿಸುತ್ತದೆ ಅಂತಲೇ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟು ಇನ್ನೂ ಒಂದು ಕೊನೆಯ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಒಂದೇ ಲೈನ್ ಕೊಟ್ಟಿರೋದು, ನಾನು ಆದರೆ ಆ ಲೈನ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿರುವಂತಹ ಪ್ಯಾರಾಗ್ರಾಫನ್ನು ತೊಗೊಂಡಿದ್ದೀನಿ. ಏನಕ್ಕೆ ಅಂತಂದರೆ ನಿಮಗೆ ಎರಡೂ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದಾಗಿರುತ್ತೆ. ಹಾಗಾಗಿ ಎರಡೂ ಗೊತ್ತಿರಲಿ ಅನ್ನುವಂಥ ಉದ್ದೇಶದಿಂದ ನಾನು ಈ ರೀತಿ ಪ್ರಶ್ನೆಯನ್ನು ತೊಗೊಂಡಿರೋದು, ಒಂದು ಪ್ಯಾರಾಗ್ರಾಫನ್ನು ತೊಗೊಂಡಿದ್ದೀನಿ. ದೇವಿಯರ ಪರಕಿಯಿಂದ ಎನಗಾವುದ ಕೊರತೆ ಇಲ್ಲ, ಪೋದಿರುಳೊಳ್ ಪೊಂದಾವರೆ ಕೊಳದ ಅಂಚೆ ಕಲಿಲ್ದಾವರೆ ಕೊಳದೊಳಗೆ ನಲಿವ ಕನಸಂ ಕಂಡೆ. ಇದು ಒಂದು ಪ್ಯಾರಾಗ್ರಾಫು. ಇಲ್ಲಿ ಕೊನೆಯ ಒಂದು ಸಾಲನ್ನು ಮಾತ್ರ ನಿಮಗೆ ಕೇಳಿದರು ಟೆಕ್ಸ್ಟ್ ಬುಕ್ಕಲ್ಲಿ, ಬಟ್ ನಾನಿಲ್ಲಿ ಕಂಪ್ಲೀಟ್ ಪ್ಯಾರಾಗ್ರಾಫನ್ನು ತೊಗೊಂಡಿದ್ದೀನಿ. ಯಾಕಂದರೆ ಎಕ್ಸಾಮಲ್ಲಿ ಎರಡೂ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ. ಇಲ್ಲಿ ಮೊದಲ ಒಂದು ಕಂಪಲ್ಸರಿಯಾದಂತಹ ಲೈನು, ಈ ಪದ್ಯ ಭಾಗವನ್ನು ಮಹಾಕವಿ ಜನ್ನನು ರಚಿಸಿದ ಯಶೋಧರ ಚರಿತೆ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇದನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಸಂದರ್ಭ, ಎಂತಹ ಸಂದರ್ಭದಲ್ಲಿ ಈ ಒಂದು ಸಾಲುಗಳನ್ನು ಅಥವಾ ಈ ಒಂದು ಪ್ಯಾರಾಗ್ರಾಫನ್ನು ಹೇಳಲಾಯಿತು ಅಂತಂದರೆ, ಯಶೋಧರನಿಗೆ ತನ್ನ ಪತ್ನಿ ಅಮೃತಮತಿಯ ನಡವಳಿಕೆಯಲ್ಲಿನ ಬದಲಾವಣೆ ಕಂಡು ಮನಸ್ಸು ತೀವ್ರವಾಗಿ ಕದಡಿರುತ್ತದೆ. ಅಂದರೆ ಈಗಾಗಲೇ ಅವನಿಗೆ ಗೊತ್ತಾಗಿದೆ ತನ್ನ ಹೆಂಡತಿ ಏನು ಮಾಡ್ತಾ ಇದ್ದಾಳೆ ಅನ್ನೋದು ಅವನಿಗೀಗಾಗಲೇ ತಿಳಿದಿದೆ. ಹಾಗಾಗಿ ಇದನ್ನು ಕಣ್ಣಾರೆ ಕಂಡಿರುವಂತಹ ಯಶೋಧರನಿಗೆ ಅದು ಮನಸ್ಸಲ್ಲಿ ಬಹಳ ಚಿಂತೆಯನ್ನು ಉಂಟು ಮಾಡಿ
ಅಂದು ರಾತ್ರಿ ಅವಳು ಮಾಹುತನನ್ನು ಭೇಟಿಯಾಗಲು ಹೋಗಿದ್ದನ್ನು ಅವನು ಗುಟ್ಟಾಗಿ ನೋಡಿರುತ್ತಾನೆ. ಇದರಿಂದ ಬೆಚ್ಚಿ ಬಿದ್ದಂಥ ಯಶೋಧರನು ತನ್ನ ತಾಯಿಯಾದ ಚಂದ್ರಮತಿಯ ಬಳಿ ಹೋಗಿ ತನಗೆ ಬಿದ್ದ ಕೆಟ್ಟ ಕನಸಿನ ನೆಪವನ್ನೊಡ್ಡಿ ತನ್ನ ಅಂತರಂಗದ ನೋವನ್ನು ಈ ಮಾತುಗಳ ಮೂಲಕ ಹಂಚಿಕೊಳ್ಳುತ್ತಾನೆ. ಅಂದರೆ ತನ್ನ ತಾಯಿ ಬಳಿ ಅವನು ಹೇಳ್ಕೊಬೇಕಾಗಿರುತ್ತೆ ತನ್ನ ಮನಸ್ಸಿನಲ್ಲಿರುವಂತಹ ನೋವನ್ನು. ಆದರೆ ಅವನು ಹೇಳ್ಕೊಳ್ಳೋದಕ್ಕೆ ಡೈರೆಕ್ಟಾಗಿ ತನ್ನ ಹೆಂಡತಿ ಬಗ್ಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂತಂದರೆ ಅದರಿಂದ ತನ್ನ ತಾಯಿಗೆ ಯಾವುದಾದ್ರೂ ರೀತಿಯಲ್ಲಿ ಆಘಾತ ಆಗಬಹುದು ಅನ್ನುವಂತಹ ಕಾರಣದಿಂದ, ಅಥವಾ ತನ್ನ ಹೆಂಡತಿಯ ಬಗ್ಗೆ ಈ ರೀತಿಯೆಲ್ಲ ಮಾತಾಡೋದಕ್ಕೆ ಅವನಿಗೆ ಇಷ್ಟ ಇಲ್ಲದೆ ಇರುವಂತಹ ಕಾರಣದಿಂದನೋ ಏನೋ ಗೊತ್ತಿಲ್ಲ, ಅವನು ಈ ಒಂದು ಸಂದರ್ಭವನ್ನು ಕನಸಿನ ನೆಪದಲ್ಲಿ ಕನಸು ಕಂಡೆ ಅನ್ನುವಂತಹ ಒಂದು ನೆಪವನ್ನು ಹೇಳುವ ಮೂಲಕ ಅವನು ತನ್ನ ನೋವನ್ನು ತಾಯಿಯ ಮುಂದೆ ಹಂಚಿಕೊಳ್ಳೋದನ್ನು ಈ ಒಂದು ಪ್ಯಾರಾಗ್ರಾಫಲ್ಲಿ ನಾವು ನೋಡಬಹುದಾಗಿರುತ್ತೆ. ಈ ಒಂದು ಪ್ಯಾರಾಗ್ರಾಫ್ನ ಭಾವಾರ್ಥವನ್ನು ನೋಡೋದಾದರೆ, ಮೊದಲ ಸಾಲು, ದೇವಿಯರ ಪರಕೆಯಿಂದ ಎನಗಾವುದ ಕೊರತೆ ಇಲ್ಲ. ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಅಂದರೆ ಅವನು ಹೇಳ್ಕೊಳ್ಳೋದು, ಅಮ್ಮ ನನಗೆ ಈ ಕುಲದೇವಿಯರ ಕೃಪೆಯಿಂದ ನನಗೆ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ, ನನಗೆ ಯಾವುದೇ ರೀತಿಯಾದಂಥ ಚಿಂತೆ ಇಲ್ಲ, ನಾನು ಅದರ ಬಗ್ಗೆ ನಾನು ಯೋಚನೆಯನ್ನು ಮಾಡ್ತಿಲ್ಲ ಅನ್ನೋದನ್ನು ತನ್ನ ತಾಯಿಗೆ ಹೇಳ್ಕೊಳ್ತಾ ಇದ್ದಾನೆ. ಪೋದಿರುಳೊಳ್ ಪೊಂದಾವರೆ ಕೊಳದ ಅಂಚೆ ಕಲ್ದಾವರೆ ಕೊಳದೊಳಗೆ ನಲಿವ ಕನಸಂ ಕಂಡೆ. ಅವನು ಏನಂತ ಪೋದಿರುಳ್ ಅಂತಂದರೆ ಕಳೆದ ರಾತ್ರಿ ಅಂತ ಹೇಳ್ಬೋದು. ಕಳೆದ ರಾತ್ರಿ ನಾನೊಂದು ವಿಚಿತ್ರವಾದಂತಹ ಕನಸನ್ನು, ಕೆಟ್ಟ ಕನಸನ್ನು ಕಂಡೆ. ಆ ಕನಸು ಏನಾಗಿತ್ತು ಅಂತಂದರೆ, ಬಂಗಾರದ ಕಮಲಗಳಿಂದ ತುಂಬಿದಂತಹ ಹೊನ್ನಾವರೆ ಕೊಳದಲ್ಲಿ, ಅಂದರೆ ಹೊನ್ನಿನ ಕೊಳದಲ್ಲಿ, ಚಿನ್ನದಂತಹ ಒಂದು ಕೊಳ ಇರುತ್ತೆ, ಆ ಕೊಳದಲ್ಲಿ ಪೊಂದಾವರೆ ಕೊಳ ಅಂದರೆ ಚಿನ್ನದ ಕೊಳ ಅಥವಾ ಹೊನ್ನಾವರೆ ಕೊಳ ಅಂತ ಹೇಳಲಾಗುತ್ತೆ. ಆ ಕೊಳದಲ್ಲಿ ಇದ್ದಂತಹ ಒಂದು ರಾಜಹಂಸ ಆ ಒಂದು ವೈಭವದ ಸುಂದರವಾದ ಕೊಳವನ್ನು ಬಿಟ್ಟು ಪಕ್ಕದಲ್ಲಿದ್ದಂತಹ ಕಲ್ಲುಗಳಿಂದ ಕೂಡಿದ ಅಸಹ್ಯವಾದ ಕಲ್ದಾವರೆ ಕೊಳದೊಳಗೆ ಹೋಗಿ ನಲಿಯುತ್ತಿರುವುದನ್ನು ಕಂಡೆ ಅಂತ ಹೇಳಿ ಅವನು ಹೇಳ್ತಾನೆ. ಅಂದರೆ ಹೊನ್ನಿನ ಕೊಳವನ್ನು ಬಿಟ್ಟು ಕೊಚ್ಚೆ, ಕೆಸರು, ಕಲ್ಲುಗಳಿಂದ ತುಂಬಿರುವಂತಹ ಕೊಳದೊಳಗೆ ಹೋಗಿ ರಾಜಹಂಸವೊಂದು ನಲಿಯೋದನ್ನು ಕಂಡೆ ಅಂತ ಹೇಳಿ ಅವನು ಹೇಳ್ಕೊಳ್ತಾನೆ. ಈ ಒಂದು ಕನಸು ನನಗೆ ಆತಂಕವನ್ನು ತರುತ್ತಿದೆ ಎಂದು ಯಶೋಧರನು ಹೇಳುತ್ತಾನೆ. ಇದು ಈ ಒಂದು ಪದ್ಯದ ಪ್ಯಾರಾಗ್ರಾಫ್ನ ಅರ್ಥ ಆಗಿರುತ್ತೆ. ಇದರ ಸ್ವಾರಸ್ಯವನ್ನು ನಾವು ನೋಡೋದಾದರೆ, ಇಲ್ಲಿ ಯಶೋಧರನು ತನ್ನ ಹೆಂಡತಿ ಅಮೃತಮತಿಯನ್ನು ರಾಜಹಂಸಕ್ಕೆ ಹೋಲಿಸಿದ್ದಾನೆ. ಅವನೇನು ಹೇಳ್ದ ಅಲ್ಲ, ಹೊನ್ನಿನ ಕೊಳದಲ್ಲಿ ಇದ್ದಂತಹ ಒಂದು ರಾಜಹಂಸ ಹೋಗಿ ಕಲ್ಲಿನ ಕೊಳದಲ್ಲಿ ಈಜ್ತಾ ಇತ್ತು ಅಂತ. ಆ ರಾಜಹಂಸ ಅಂತಂದರೆ ತನ್ನ ಹೆಂಡತಿಯನ್ನು ಇಲ್ಲಿ ರಾಜಹಂಸಕ್ಕೆ ಹೋಲಿಕೆಯನ್ನು ಮಾಡಿದ್ದಾನೆ. ಅವಳು ಸುಂದರವಾದ ಅರಮನೆಯನ್ನು, ಅಂದರೆ ಇಲ್ಲಿ ಕೊಳ ಏನಿತ್ತಲ್ಲ, ಚಿನ್ನದ ಕೊಳ ಅಥವಾ ಹೊನ್ನಾವರೆ ಕೊಳ ಅಂತ ಹೇಳಿ ಇಲ್ಲೇನು ಕರೆಯಲಾಗಿತ್ತು, ಅದನ್ನು ಇಲ್ಲಿ ಅರಮನೆಗೆ ಹೋಲಿಕೆಯನ್ನು ಮಾಡಲಾಗಿದೆ. ಅವಳು ಸುಂದರವಾದಂತಹ ಅರಮನೆಯನ್ನು ಬಿಟ್ಟು ಕಲ್ದಾವರೆ ಕೊಳ ಅಂತಂದರೆ ಕುರೂಪಿಯಾಗಿರುವಂತಹ ಮಾವುತನನ್ನು ಕಲ್ದಾವರೆ ಕೊಳ ಅಂತ ಹೇಳಿ, ಅಥವಾ ಕಲ್ಲು ಗೊಚ್ಚೆಗಳಿಂದ ಕೂಡಿರುವಂತಹ ಕೊಳ ಅಂತ ಹೇಳಿ ಇಲ್ಲಿ ಹೇಳಲಾಗಿರುತ್ತೆ. ಬಳಿ ಹೋಗುತ್ತಿರುವುದನ್ನು ಅವನು ಅಂದರೆ ತನ್ನ ಹೆಂಡತಿ ಕುರೂಪಿಯಾಗಿರುವಂತಹ ಮಾವುತನ ಬಳಿ ಹೋಗುತ್ತಿರುವುದನ್ನು ಅವನು ನೇರವಾಗಿ ಹೇಳಲಾಗದೆ ಕನಸು ಎಂಬ ರೂಪಕದ ಮೂಲಕ ತಾಯಿಗೆ ವಿವರಿಸುತ್ತಿದ್ದಾನೆ. ಇಲ್ಲಿ ಯಶೋಧರನಿಗೆ ಪತ್ನಿಯ ದ್ರೋಹದ ಬಗ್ಗೆ ಸತ್ಯ ತಿಳಿದಿದ್ದರೂ ಸಹ ಅದನ್ನು ನೇರವಾಗಿ ಹೇಳಿದರೆ ತಾಯಿಗೆ ಮತ್ತು ಮನೆತನಕ್ಕೆ ಅವಮಾನವಾಗುತ್ತದೆ ಎಂದು ಹೆದರಿ ಅದನ್ನು ಕನಸಿನ ಕಥೆಯನ್ನಾಗಿ ಪರಿವರ್ತಿಸಿ ಹೇಳುತ್ತಿರುವುದು ಅವನ ಗುಣವಂತಿಕೆಯನ್ನು ಮತ್ತು ದಾರುಣ ಪರಿಸ್ಥಿತಿಯನ್ನು ತೋರಿಸುತ್ತದೆ. ಯಶೋಧರನ ಈ ಕನಸಿನ ಮಾತನ್ನು ಕೇಳಿ ತಾಯಿ ಚಂದ್ರಮತಿಯು ಮುಂದೆ ಅನಿಷ್ಟದ ನಿವಾರಣೆಗಾಗಿ ಬಲಿ ನೀಡುವಂತಹ ಸಲಹೆಯನ್ನು ನೀಡೋದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಇದಿಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರವನ್ನು ನೀಡಲಾಗಿದೆ. ಇದಿಷ್ಟು ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.